ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಇತ್ತೀಚೆಗೆ ಮೈಸೂರಲ್ಲಿ ನಮ್ಮ ಮೋಹನ್ ಭಾಗವತರು ಸರ್ಸಂಚಾಲಕ RSS ಅವರು ಕೆಲವು ಮಾತುಗಳನ್ನ ಆಡಿದ್ದಾರೆ. ಭಾಳ ಗಮನಿಸಬೇಕಾಗಿದ್ದು ಮತ್ತು ಟೀಕೆ ವಿರೋಧಕ್ಕಾಗಿ ವಿರೋಧ ಮಾಡೋದಕ್ಕಿಂತಲೂ ಪರಿವರ್ತನೆ ಮಾಡೋದು ಅನಿವಾರ್ಯದ. ಆದರೆ ಪ್ರಾಮಾಣಿಕವಾಗಿರ್ಬೇಕು ಪರಿವರ್ತನೆ. ಸುಮಾರು ಜನರು ಮೆಚ್ಚೋ ಸಲುವಾಗಿ, ಓಟ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾರೆ, ಧಾರ್ಮಿಕ ವ್ಯಕ್ತಿಗಳು ಮಾಡೋದು. ಅದು ಒಂದು RSS ಅಂತ ದೊಡ್ಡ ಸಂಘಟನೆ ನಡೆಸ್ಕೊಂಡಂಥ ನಮ್ಮ ಮೋಹನ್ ಭಾಗವತರಂಥವ್ರು ಮಾತಾಡೋದು ಭಾಳಷ್ಟು ರಿಯಲಿಸ್ಟಿಕ್ಕಾಗಿ ಮಾತಾಡಿದರೆ ಅದನ್ನು ಆಚರಣೆಗೆ ತಂದ್ರೆ ಇನ್ನೂ ಹೆಚ್ಚಿನ ಈ ದೇಶದಲ್ಲೇ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ಇಲ್ಲಿ ಮೊದಲು ಹೇಳಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ನಮ್ಮ ಲೆಫ್ಟ್ ವಿಂಗದ ಅಥವಾ ಕಮ್ಯುನಿಸ್ಟ್ ಐಡಿಯಾಲಜಿ ಇದ್ದಂಥ ಅಥವಾ ಸಮಾಜವಾದ ಐಡಿಯಾಲಜಿ ಇದ್ದಂಥ ಜನ ಮೋಹನ್ ಭಾಗವತರು ಏನೋ ಮಾತಾಡಿದ್ರು ಒಂದು ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥದ್ದು ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆದುಬಿಟ್ಟದೆ. ಯಾಕಂದ್ರೆ ಇತಿಹಾಸ ಹಂಗದ, ಇತಿಹಾಸದಲ್ಲಿ ಡಿಸಿಷನ್ ತೊಗೊಳ್ಳೋವಂಥದ್ದು ಅದು ಆಗದೇ ಇರಲಿ ಅನ್ನೋದು ನಮ್ಮ ಕಳಕಳಿ ಮನವಿ. ಯಾಕಂತಂದ್ರೆ ಈಗಂತೂ ಮೊದಲನೇದಾಗಿ RSS ಅಂತ ದೇಶದ ತುಂಬ ಹಿಂದೂ ನೆರಗಿರಲಿ ಮತ್ತೊಂದಿರಲಿ ವ್ಯಾಪಿಸ್ಕೊಂಡದ, ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡದ. ಇದನ್ನು ಯಾರೂ ಅಲಗಳಿದಿಲ್ಲ. ಇಡೀ ದೇಶದಾಗೆ ಅಷ್ಟೇ ಅಲ್ಲ, ಇಡೀ ವಿಶ್ವ ದೊಡ್ಡ ಸಂಸ್ಥೆ ಆಗ್ಯದ ಇವತ್ತು. ಅಂಥ ಒಂದು ಸಂಘಟನೆ ಆಗ್ಯದ. ಅದನ್ನು ನಾವು ಒಪ್ಪಿಕೊಳ್ಳೋದನ್ನ ಕೆಲವು ಮಾತುಗಳನ್ನು ಮಾತಾಡಬೇಕಾಗಿದೆ. ಯಾಕಂದ್ರೆ ಇಂದ ನಮ್ಮ ಏನಪ್ಪ ಜನಸಂಖ್ಯೆ ಇರ್ಬೋದು, ಅದ್ರ ಹಿಂದಿರ್ಬೋದು, ಮತ್ತು ಅನೇಕ ಸಂಘ ಪರಿವಾರದ ಸಂಘಟನೆಗಳಿರ್ಬೋದು, ಅತಿಯಾದ ಹಿಂದುತ್ವವನ್ನು ಇವತ್ತೂ ಮಾತಾಡ್ತಿರ್ಬೋದು. ಆದರೆ ಇಲ್ಲಿ ನಮ್ಮ ಮೋಹನ್ ಭಾಗವತರು ಮಾತಾಡುವಂಥ ಮಾತುಗಳ ಬಗ್ಗೆ ಒಂದಿಷ್ಟು ನಾವು ಗಂಭೀರವಾಗಿ ಮತ್ತು ಹೌದು ಸತ್ಯ ಮಾತಾಡ್ತಾ ಇದ್ದಾರೆ ಅಂತ ನಂಬ್ಕೊಂಡು ಹೋಗ್ಬೇಕಾಗಿದೆ. ಯಾಕಂದ್ರೆ ಹೇಳಿ ನಿಮ್ಗೆ ಆರಂಭದಲ್ಲೇ ಟೀಕೆ ಮಾಡೋದು ಸರಿಯಲ್ಲ ಅಂತ. ಆ ದಿಶೆಯಲ್ಲೇ ಮೈಸೂರಿಗೆ ಬಂದಾಗ ನಮ್ಮ ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮನೋ ಮೋಕ್ಷಂ ಜಗತ್ ಹಿತಾಯಚ್ ಎಂಬ ಕೃತಿಯನ್ನು ಬಿಡುಗಡೆ ಮಾಡ್ತಾ ಕೆಲವೊಂದಷ್ಟು ಮಾತಾಡಿದರು. ಸಹೋದರರನ್ನು ಅಸ್ಪೃಶ್ಯರಾಗಿ